ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸೆಷನ್ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ವಿಲೇಜ್ ಇಂದ ಬರುವಂಥ ರಸ್ತೆ. ಸೊ ಊಟಿ ರೋಡಿಂದ ಬರುವಂಥ ಒಂದು ಸಬ್ ರಸ್ತೆ ಇದು ನೋಡಿ. ಇದು ಸ್ಟ್ರೈಟ್ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ ಇದು 2 ಎಕರೆ 22 ಗುಂಟೆ ಟೋಟಲ್ ಎಕ್ಸ್ಟೆಂಟ್. ಇದು ಊಟಿ ರೋಡಿಂದ ಒಂದು 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ. 6 to 7 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಊಟಿ ರೋಡ್, ಐ ಮೀನ್ NH. ಸೊ ನಿಯರ್ ಬೈ ವಿಲೇಜ್ ಇದೆ. ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸ್, ಈಸ್ಟ್ ಫೇಸಿಂಗಲ್ಲಿದೆ. ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು. ಬಟ್ ವಿಶೇಷ ಏನಂತಂದರೆ 2 ಎಕರೆ 22 ಗುಂಟೆನಲ್ಲಿ 20 ಗುಂಟೆ ಕೊಡ್ತಾರೆ, ಅಥವಾ ಬೇಕು ಅಂದರೆ ಇನ್ನೊಂದು 2 ಗುಂಟೆ 22 ಗುಂಟೆ ಕೊಡಬಹುದು. ಸೊ 20 ಗುಂಟೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಇನ್ನೊಂದು 2 ಗುಂಟೆ ಜಾಸ್ತಿ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಸೊ ಮೇಜರಾಗಿ 20 ಗುಂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರು. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ಏರ್ಪೋರ್ಟಿಂದ ಇಲ್ಲಿಗೆ ಒಂದು 28 ಕಿಲೋಮೀಟ್ರ್ ಆಗುತ್ತೆ. 28 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. ಸೊ ಈ ಪ್ರಾಪರ್ಟಿ ಬಂದು ನಿಯರ್ ಬೈ ವಿಲೇಜ್ ಇದೆ. ಸಾಯಿಲ್ ಅಂತೂ ಫಿಸಿಕಲ್ಲಾಗಿ ನೀವು ನೋಡಿದ್ರೂ ಕೂಡ ತುಂಬ ಚೆನ್ನಾಗಿದೆ. ವಂಡರ್ಫುಲ್, ಗುಡ್ ಫರ್ಟೈಲ್, ಪ್ಯೂರ್ ರೆಡ್ ಸಾಯಿಲ್ ಇದು. ಸೊ ಇದೊಂದು ನಿಯರ್ ಬೈ ನಂಜನಗೂಡಿಗೆ ಇರೋದ್ರಿಂದ, ಸೊ ನಿಯರ್ ಬೈ ವಿಲೇಜ್ ಇರೋದ್ರಿಂದ, ಸೊ ನೀವೊಂದು ಇಲ್ಲಿ ಒಂದು ಮೈಕ್ರೋ ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ 20 ಗುಂಟೆ ಮಾತ್ರ ಕೊಡುವಂಥದ್ದು. ಸೊ ಇದು 2024ನೇ ಸಾಲಲ್ಲಿ ಇದು ದಾನ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಸೊ ಈಗ ಯಾರು ತೊಗೊತೀರಾ ಅವ್ರ ಹೆಸರಲ್ಲಿ ಇದನ್ನು ಸ್ಕೆಚ್ ಕಟ್ಟಬೇಕಾಗುತ್ತೆ. ಯಾಕೆಂದರೆ ಇದು ಟೋಟಲ್ 2 ಎಕರೆ 22 ಗುಂಟೆ ಏನಿದೆಯಲ್ಲ, ಇದು ಸ್ಪ್ಲಿಟ್ ಮಾಡಬೇಕಾಗುತ್ತೆ, ಸಪ್ರೇಟು ಪೋಡಾಗುತ್ತೆ. ಸೊ ಅಲ್ಲಿ ತನಕ ನಿಮಗೆ ಒಂದು 2 ತಿಂಗಳು ಕಾಲಾವಕಾಶ ಆಗುತ್ತೆ. ಫಸ್ಟು ವಂಶವೃಕ್ಷ ಪ್ರಕಾರ ನಿಮಗೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಆ ನಂತರ ನಿಮ್ಮ ಹೆಸರಲ್ಲೇ ಸ್ಕೆಚ್ ಕಟ್ತೇವೆ. ಸೊ ಸ್ಕೆಚ್ ಬಂದ ನಂತರ ಇದು ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. ಸೊ ಅಲ್ಲಿ ತನಕ ಒಂದು ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೆ ರಿಜಿಸ್ಟರ್ ಆಫೀಸಲ್ಲೇ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇರೋಂಥವ್ರು ಅಥವಾ ಒಂದು ಚಿಕ್ಕ ಲ್ಯಾಂಡನ್ನು ಮಾಡಲೇಬೇಕು ಅಂತ ಇರೋರು, ತುಂಬ ಚೆನ್ನಾಗಿದೆ. ತಾರ್ ರೋಡ್ಗಿದೆ, ಈಸ್ಟ್ ಫೇಸಿಂಗು, ನಿಯರ್ ಬೈ ವಿಲೇಜ್ ಇದೆ. ಊಟಿ ರೋಡಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಏರ್ಪೋರ್ಟ್ಗೆ 28 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.